ರಾಷ್ಟ್ರೀಯ ಓಪನ್ ಕ್ಲಾಸಿಕಲ್ ಫೆಡರೇಟೆಡ್ ಚೆಸ್ ಪಂದ್ಯಾವಳಿ ಡಿಸೆಂಬರ್ 26ರಿಂದ 30ರವರೆಗೆ ಮಂಗಳೂರು ಉರುವ ಸ್ಟೋರ್ ಬಳಿಯ ತುಳು ಭವನದ ಅಮೃತ ಸೋಮೇಶ್ವರ ಸಭಾಂಗಣದಲ್ಲಿ 9 ಸುತ್ತುಗಳಲ್ಲಿ ನಡೆಯಲಿದೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷೆ ಡಾಕ್ಟರ್ ಅಮರಶ್ರೀ ಅಮರನಾಥ ಶೆಟ್ಟಿ ಮಾತನಾಡಿ, ಚೆಸ್ ಬೆಳವಣಿಗೆಯ ಪೂರಕವಾಗಿ ಈ ಪಂದ್ಯಾಟವನ್ನು ಹಮ್ಮಿಕೊಳ್ಳಲಾಗಿದೆ. ರೋಟರಿ ಕ್ಲಬ್ ಸಹಕಾರ ನೀಡಿದ್ದು, ಪಂದ್ಯಾಟದಲ್ಲಿ ಕರ್ನಾಟಕ, ಕೇರಳ, ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು, ಹೊಸದಿಲ್ಲಿ ಸಹಿತ ವಿವಿಧ ರಾಜ್ಯಗಳ ಸುಮಾರು 400 ಆಟಗಾರರು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಉಪಾಧ್ಯಕ್ಷ ರಮೇಶ್ ಕೋಟೆ ಮಾತನಾಡಿ, ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಆದ ನಮ್ಮ ಜಿಲ್ಲೆಯ ಇಶಾ ಶರ್ಮಾರನ್ನ ಕಾರ್ಯಕ್ರಮದಲ್ಲಿ ಗೌರವಿಸಲಾಗುತ್ತದೆ. ಡಿಸೆಂಬರ್ 26ರಂದು ಬೆಳಿಗ್ಗೆ 9 ಗಂಟೆಗೆ ಅದಾನಿ ಸಮೂಹದ ಕಿಶೋರ್ ಆಲ್ವಾ ಉದ್ಘಾಟಿಸಲಿದ್ದಾರೆ ಎಂದರು. ಡಿಸೆಂಬರ್ 30ರಂದು ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಆಲ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಲ್ವಾ ಸಹಿತ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ. ಟೂರ್ನಿಯು 6 ಲಕ್ಷ ರೂಪಾಯಿ ನಗದು ಬಹುಮಾನ ಅಲ್ಲದೆ ವಿವಿಧ ವಿಭಾಗಗಳ ಟ್ರೋಫಿ ಜೊತೆಗೆ ಸುಮಾರು 200 ಬಹುಮಾನಗಳು ಇರಲಿವೆ ಎಂದು ವಿವರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಚೆಸ್ ಅಸೋಸಿಯೇಷನ್ ಗೌರವಾಧ್ಯಕ್ಷ ಸುನಿಲ್ ಆಚಾರ್, ಉಪಾಧ್ಯಕ್ಷೆ ವಾಣಿ ಎಸ್ ಪಾನಿಕರ್, ಕಾರ್ಯದರ್ಶಿ ಸತ್ಯಪ್ರಸಾದ್, ರಾಜಗೋಪಾಲ್ ರೈ ಉಪಸ್ಥಿತರಿದ್ದರು. ರಾಜ್ಯಗಳಿಂದ ಇಲ್ಲಿ ಬಂದು ಈ ಬಾರಿ ಈ ಚೆಸ್ ಪಂದ್ಯಾಟದಲ್ಲಿ ಕಾಂಪೀಟ್ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಚೆಸ್ ಅಸೋಸಿಯೇಷನ್ ಇದಕ್ಕಿಂತ ಮೊದಲು 8 ವರ್ಷಗಳಿಂದ ಬೇರೆ ಬೇರೆ ಸ್ಟೇಟ್ ಆಸ್ ವೆಲ್ ಆಸ್ ನ್ಯಾಷನಲ್ ಚಾಂಪಿಯನ್ಶಿಪ್ಸ್ ಗಳನ್ನ ಆಯೋಜಿಸಲ್ಪಟ್ಕೊಂಡು ಬರ್ತಾ ಇದೆ. ನಾವು ವರ್ಷಕ್ಕೆ ಮಿನಿಮಮ್ ಆಗಿ 2 ಪಂದ್ಯಾಟಗಳನ್ನಾದ್ರೂ ಮ್ಯಾನೇಜ್ ಮಾಡ್ತಾ ಇದ್ದೇವೆ. ದ ರೀಸನ್ ಬೀಯಿಂಗ್, ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಷ್ಟೋ ಮಕ್ಕಳು they are fantastic. We have fantastic talent as far as chess is concerned. ಆದರೆ ಅವರಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಮಾತ್ರ ಅಲ್ಲ, so that they grow in this field of chess. ಅದಕ್ಕೋಸ್ಕರ ನಾವು ಈ ಪಂದ್ಯಾಟಗಳನ್ನ ಆಯೋಜಿಸ್ತಾ ಇದ್ದೇವೆ. ಈ ಚೆಸ್ ಚಾಂಪಿಯನ್ಶಿಪ್ ಅನ್ನ ನಾವು ತುಳು ಭವನದಲ್ಲಿ ಅಮೃತ ಸೋಮೇಶ್ವರ ಸಭಾಂಗಣದಲ್ಲಿ ನಾವು ಇದನ್ನ ಆಯೋಜಿಸ್ತಾ ಇದ್ದೇವೆ. ಇದಲ್ಲದೆ ಮಂಗಳೂರಿನಲ್ಲಿ recently we have also organized along with Rao Association ಇದೆ, ಅವರೊಟ್ಟಿಗೂ ಕೂಡ ಕೆಲವು ಚೆಸ್ ಪಂದ್ಯಾಟಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಬಾರಿ ಇಶಾ ಶರ್ಮಾ, she is also an MA ಅಂತಂದಿದ್ದಾರೆ. she won an international championship, ಅದು ಯುರೋಪ್ ಅಲ್ಲಿ ಆಯೋಜಿಸಲ್ಪಟ್ಟಿದ್ದು. ಈ ಕಾರ್ಯಕ್ರಮವನ್ನ ನಾವು ಉದ್ಘಾಟನೆ ಮಾಡೋದು ಅದಾನಿ ಸಮೂಹದ ಕಿಶೋರ್ ಆಳ್ವಾ ಅವರು ಮತ್ತು ಬೇರೆ ಮುಖ್ಯ ಅತಿಥಿಗಳು KCA ಅಧ್ಯಕ್ಷರಾದ ಶ್ರೀ ಮಧುಕರ್ ಮತ್ತೆ ಉದ್ಯಮಿಯಾದ ಭಾಸ್ಕರ್ ರೈಕಟ್ಟೆ ಅವರು ಅಧ್ಯಕ್ಷರು, ನಮ್ಮ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್, ಮತ್ತು ಹಾಗೂ ನಮ್ಮ ಹಲವಾರು ಗಣ್ಯರು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಲ್ಲದೆ ಈ ಸಮಾರಂಭಕ್ಕೆ ನಾವು ಡಾಕ್ಟರ್ ಮೋಹನ್ ಆಳ್ವಾರನ್ನು ನಾವು ಆ ಸಭೆಗೆ ನಾವು ಕರೀತಾ ಇದ್ದೇವೆ. ನಂತರ ಮಾಡೋದಲ್ಲ, ಈ ಏರಿಯಾದಲ್ಲಿ ಇನ್ನೂ ಕೂಡ ಚೆಸ್ ಟ್ಯಾಲೆಂಟ್ಸ್ಗಳು ಇನ್ನು ಮುಂದೆ ಬರಬೇಕು, ಇನ್ನು ಬೆಳಗಬೇಕು ಅಂತ ನಾವು ಈ ಪಂದ್ಯಾಟ ಮೂಲಕ ಆಶಿಸ್ತಾ ಇದ್ದೇವೆ. ಅವರು ಈಗಾಗಲೇ ಮೆನ್ಷನ್ ಮಾಡಿದ್ರು, ಶಿ ಇಸ್ ದ ಫಸ್ಟ್ ಲೇಡಿ ಫ್ರಮ್ ದ ಕರ್ನಾಟಕ. ಶಿ ಗಾಟ್ ದ WGM ವುಮೆನ್ಸ್ ಗ್ರ್ಯಾಂಡ್ ಮಾಸ್ಟರ್. ಆ್ಯಕ್ಚುಲಿ ಇದು ನಮ್ಮ ದಕ್ಷಿಣ ಕನ್ನಡಕ್ಕೆ ಮಾತ್ರ ಇಡೀ ಕರ್ನಾಟಕಕ್ಕೆ ಹೆಮ್ಮೆ ಪಡುವಂಥ ಒಂದು ವಿಷಯವನ್ನು ಅವರು ಮಾಡಿ ತಂದುಕೊಟ್ಟಿದ್ದಾರೆ. ನಾವು ಈಗಾಗಲೇ ನಮ್ಮ ವತಿಯಿಂದ ಅವರನ್ನು ಗೌರವಿಸಿದ್ದೇವೆ. ಈಗ ನಾಡಿದ್ದು ನಾವು ಗೌರವಿಸೋ ಒಂದು ಅಭಿಪ್ರಾಯದಲ್ಲಿ ಇದ್ದೇವೆ. ಹಾಗೂ ಈ ಟೂರ್ನಮೆಂಟಿನ ಒಂದು ವಿಶೇಷ ಅಂದರೆ ಫ್ರಮ್ ದ ಏಜ್ ಆಫ್ 4 to 5 to 90 ಇಯರ್ಸ್ ತನಕ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಇದು ಮಕ್ಕಳಿಗೆ ಮಾತ್ರ ಅಲ್ಲ, ಫಾರ್ ಆಲ್, ಇಟ್ ಈಸ್ ಓಪನ್ ಟು ಆಲ್. ಅಂದರೆ 4 ವರ್ಷದಿಂದ 5 ವರ್ಷದಿಂದ ಮಕ್ಕಳು 90 ವರ್ಷದ ಮಕ್ಕಳ ತನಕ ನಮಗೆ ರಿಜಿಸ್ಟರ್ ಮಾಡಿದ್ದಾರೆ ಈಗ ಆಲ್ರೆಡಿ. ಹಾಗಾಗಿ ಇದು ನಾಟ್ ಓನ್ಲಿ ಟು ಚೆಸ್, ನಮ್ಮ ಮಂಗಳೂರಿನ ಟೂರಿಸಮನ್ನು ನಾವು ಇಂಡೈರೆಕ್ಟ್ ಆಗಿ ನಾವು ಡೆವಲಪ್ ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ಹಾಗೂ ಈ 5 ದಿವಸ ನಡೆಯುವಂಥ ಕಾರ್ಯಕ್ರಮ ಇದು 9 ಸುತ್ತುಗಳಲ್ಲ, 9 ರೌಂಡ್ಸ್. ಇದರಲ್ಲಿ ನಾಕ್ಔಟ್ ಇಲ್ಲ. ಎವ್ರಿ ಒನ್ ಹ್ಯಾಸ್ ಟು ಪ್ಲೇ ಆಲ್ 9 ರೌಂಡ್ಸ್. ಆಮೇಲೆ ಅದರ ರಿಸಲ್ಟ್ ಬರ್ತದೆ. ಇದು ಈ ಚೆಸ್ಸಿನ ಒಂದು ವಿಶೇಷತೆ. ನಿಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ.